ನಡೆದಿದ್ದಾರೆ ಶ್ರೀಯುತ ನಾರಾಯಣಗೌಡರು ಎಂದು ಹೇಳುತ್ತಾ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮತ್ತೊಮ್ಮೆ ಮಾಡಿ ನಮ್ಮ ಒಂದು ಬಿಟಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇರುವ ಅಪಾರ ಗೌರವಗಳನ್ನು ವ್ಯಕ್ತಪಡಿಸಿದ ಶ್ರೀಯುತ ಸಮೀಲ್ಲಾ ಖಾನ್ ಸಾಹೇಬರಿಗೆ ಧನ್ಯವಾದಗಳು. ಕನ್ನಡದ ಮೇಲಿನ ಪ್ರೀತಿಯನ್ನು, ಕನ್ನಡದ ಕಿಚ್ಚನ್ನು ಹಚ್ಚಲು ಮುಂಬರುವ ಪೀಳಿಗೆಗೆ ಸಂದೇಶವನ್ನು ಕೊಡುವುದಾಗಿ ನಿಮ್ಮೊಂದಿಗೆ ಇರುವ ಇಂದಿನ ಈ ಶುಭ ಸಂದರ್ಭದಲ್ಲಿ ಧ್ರುವ ತಾರೆಯಂತಿರುವ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಇವರನ್ನು ನಾನು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸುತ್ತೇನೆ. 10 ನಿಮಿಷ ನಿಶಬ್ದವಾಗಿ ಕೂತ್ಕೊಂಡ್ರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕತೆ ಆಗತ್ತೆ. ನೀವ್ಯಾರು ಮಾತಾಡಬಾರ್ದು. ಬಹುಶಃ ನಾನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಸಾವಿರಾರು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಆದರೆ ಬಿಟಿ ಶಿಕ್ಷಣ ಸಂಸ್ಥೆಯ ಈ ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ನೋಡುವಾಗ ನನಗೆ ಅನಿಸುತ್ತೆ, ಈ ಕಾರ್ಯಕ್ರಮ ನನ್ನ ಹೋರಾಟದ ಹಾದಿಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೀನಿ. ಬಹುಶಃ ನನಗೆ ಅನೇಕರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ನಕಲಿ ದೇಶಭಕ್ತರು ನನ್ನ ಕೆಣಕ್ತಾ ಇರ್ತಾರೆ. ನಕಲಿ ದೇಶಭಕ್ತರು, ಅಸಲಿ ದೇಶಭಕ್ತರಲ್ಲ, ನಕಲಿ ದೇಶಭಕ್ತರು. ಅವರು ನನ್ನ ಮುಂದೆ ಇಡುವ ಪ್ರಶ್ನೆ ಏನು ಅಂದ್ರೆ, ಎಲ್ಲಾ ಕಡೆ ನೀವು ಕನ್ನಡ ಕನ್ನಡ ಅಂತ ಆರ್ಭಟಿಸ್ತೀರಿ, ಆದ್ರೆ ಮಸೀದಿಗಳಲ್ಲಿ, ಮುಸಲ್ಮಾನರ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾಕೆ ನೀವು ಆರ್ಭಟಿಸಲ್ಲ ಅನ್ನುವ ಪ್ರಶ್ನೆಯನ್ನ ಆಗಾಗ ನನ್ನ ಕೆಣಕುವ, ಕೆರಳಿಸುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಬಹುಶಃ ಈ ಕಾರ್ಯಕ್ರಮ ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ, ವಿಶೇಷವಾದಂತ ಕಾರ್ಯಕ್ರಮ. ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಮೀವುಲ್ಲಾ ನೀವು ಬರಬೇಕು ಅಂದಾಗ, ಈ ಕಾರ್ಯಕ್ರಮಕ್ಕೆ ನಾನು ದಿನಾಂಕವನ್ನು ನಿಗದಿ ಮಾಡಿಕೊಂಡಾಗ ಭಾರಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ದೊಡ್ಡ ದೊಡ್ಡ ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನ ನೋಡಿದ್ದೀನಿ. ಆದರೆ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ಕನ್ನಡದ ಧ್ವಜ ಮತ್ತು ರಾಷ್ಟ್ರ ಧ್ವಜದ ಆಚರಣೆ ಆರಿಸುವ ಮುಖಾಂತರ ಪ್ರಾರಂಭವಾದಂತ ಈ ಕಾರ್ಯಕ್ರಮ ಇಲ್ಲಿವರೆಗೂ ಎಷ್ಟು ಶಿಸ್ತುಬದ್ಧವಾಗಿ ನಡೀತಾ ಇದೆ ಅಂದಾಗ ನಿಜಕ್ಕೂ ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕವಾಯಿತು ಅಂತೇಳಿ ಅನ್ಸುತ್ತೆ. ಎಷ್ಟು ನಿರ್ಘಳವಾಗಿ, ನಿರಾಳವಾಗಿ ನಮ್ಮ ಶಿಕ್ಷಕರು ಕನ್ನಡ ಮಾತಾಡ್ತಾ ಇದ್ದಾರೆ. ಅವ್ರ ಮಾತು ಕೇಳುವಾಗ ನನಗನ್ಸಿದ್ದು ಒಂದೇ, ಕನ್ನಡವೆಂದರೆ ಬರಿ ನುಡಿ ಎಲ್ಲ ಹಿರಿದಿದೆ ಇದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳಿ ನಿಸಾರ್ ಅಹಮದ್ ಅವರು ಹೇಳ್ತಾರೆ. ಆ ನಿಸಾರ್ ಅಹಮದ್ ಅವರ ಮಾತು
ಇವತ್ತು ಇಲ್ಲಿ ಸಾಕ್ಷಿಗೊಳಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಭಾರಿ ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಕಷ್ಟ ನಷ್ಟ ದುಃಖ ದುಮಾನಿಗಳನ್ನ ಆಲಿಸುವಂತ ಒಬ್ರು ಸಚಿವರು ಇದ್ರು. ಆ ಸಚಿವರು ಯಾರಪ್ಪ ಅಂದ್ರೆ, ಬಹುಶಃ ನಿಮ್ಮಲ್ಲಿ ಲೀಡರ್ಗಳು ನಮ್ಮಂತವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳೋದು ಭಾರಿ ಕಷ್ಟ. ಭಾರಿ ತೋರ್ವಿಕೆಗಾಗಿ ಬೀದಲ್ಲಿ ನಿಂತ್ಕೊಂಡು ದುಡ್ಡು ಎಣಿಸಿ ಯಾರಿಗೋ 4 ಜನ ಕೊಟ್ಟು ದೊಡ್ಡ ಸುದ್ದಿ ಆಗುವಂತ ಇವತ್ತಿನ ಕಾಲದಲ್ಲಿ ಯಾವ ಸುದ್ದಿ ಇಲ್ಲದೆ, ಗದ್ದಲವಿಲ್ಲದೆ, ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಸಾಮಾಜಿಕ ಸಂಘಟನೆಗಳ ಜೊತೆಯಲ್ಲಿ, ಚಿಂತಕರ ಜೊತೆಯಲ್ಲಿ ಒಂದಷ್ಟು ನಂಬಿಕೆ ಕಾಳಜಿಯನ್ನ ಇಟ್ಕೊಂಡಿದ್ದವರು ರೋಷನ್ ಬೇಗ್ ಅವರು ಇವತ್ತಿಲ್ಲಿ ಕೂತಿದ್ದಾರೆ. ಭಾರಿ ವಿಶೇಷವಾದಂತ ಕಾಳಜಿ. ನಾನು ಮುಸಲ್ಮಾನರಿಗೆ ಹೇಳೋದು ಏನಪ್ಪಾ ಅಂದ್ರೆ, ನಿಮ್ಮ ಸಮಾಜ ಇಂಥ ನಾಯಕರನ್ನ ಬೆಳೆಸೋದ್ ಕಲೀರಿ, ಇಂಥವರಿಗೆ ಬೆಳೆಸೋದ್ ಕಲಿಬೇಕು. ಹಾಗೆ ಮತ್ತೊಬ್ಬ ನನ್ನ ಗೆಳೆಯ, ಒಂದು ಕಾಲಕ್ಕೆ ಸಿಂಹ ಗರ್ಜನೆ ಕೇಳ ಬರ್ತಿತ್ತು, ಅದು ರೈಮನ್ ಖಾನ್. ಮತ್ತೊಂದು ಅದೇ ಸಿಂಹ ಗರ್ಜನೆ ಕೇಳಿದ್ದು ನಮಗೆ ಸಮೀವುಲ್ಲಾ ಖಾನ್. ಈ 2 ಖಾನ್ಗಳ ರಕ್ತ ಕನ್ನಡ. ಪ್ರತಿ ರಕ್ತದಲ್ಲಿ ಒಂದು ಹನಿ ಸಹ ಕನ್ನಡ ಹೊರತಾಗಿ ಇದ್ದಿದ್ದಲ್ಲ. ನಿಂತ್ರು, ಕುಂತ್ರು, ಮಲಗಿರು, ಕನಸ್ಕೊಂಡ್ರು ಕನ್ನಡ ಕನ್ನಡ ಅನ್ನುವ ಕಿಚ್ಚನ್ನು ತುಂಬಿಕೊಂಡಿರುವಂತ ಗೆಳೆಯ ಸಮೀವುಲ್ಲಾ ಖಾನ್. ಬಹುಶಃ ನೀವು ಅವ್ರನ್ನ ಹತ್ತಿರವಾಗಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಚಳುವಳಿಗಳಲ್ಲಿ ನಾನು ಭಾರಿ ಹತ್ತಿರವಾಗಿ ನೋಡಿದ್ದೀನಿ. ಒಂದೊಂದ್ಸಲಿ ಈ ಚಳುವಳಿಯಲ್ಲಿ ಅವರ ಹಾರ್ಭಟವನ್ನ ನೋಡ್ತಿದ್ದಾಗ 5-10 ಜನ ಹಿಡ್ಕೋಬೇಕಾಗಿತ್ತು. ಅಷ್ಟು ಹಾರ್ಭಟ ಮಾಡ್ತಿದ್ದಂತ ಸಮೀವುಲ್ಲಾ ಖಾನ್ ಕರೆದ ಕಡೆ ನಾರಾಯಣಗೌಡರು ಬರದೇ ಹೋದ್ರೆ ಅದು ಸಮೀವುಲ್ಲಾ ಖಾನ್ಗಲ್ಲ ನಷ್ಟ, ಅದು ನಾರಾಯಣಗೌಡರಿಗೆ ನಷ್ಟ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡಿದ್ರಿ, ಎಷ್ಟು ಅದ್ಭುತವಾಗಿ. ಯಾರೋ ಒಬ್ರು ಇಲ್ಲಿ ಬಂದು ರಂಜಾನ್ ಸಾಬ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಬಂದಷ್ಟೇ ಅಂದ್ಕೊಂಡೆ, ಆ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ನಾನು ಅಂದ್ಕೊಂಡೆ ಇವಳು ಮುಂದೆ ದೊಡ್ಡ ರಾಜಕಾರಣಿ ಆಗ್ತಾಳೆ ಅಂತ. ರೋಷನ್ ಬೇಗ್ ಅವರಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಅವಕಾಶ ಸಿಕ್ಕರೆ ಅವಳಿಗೊಂದು ಅವಕಾಶ ಕೊಟ್ಕೊಡ್ರಿ ಅಂತ. ಹಾಗಾಗಿ ನೋಡಿ, ಅದ್ಭುತ ಕಣೋ ಪುಟ ನೀನು. ಬಹುಶಃ ಹಾಡ್ದವರು ಅಷ್ಟೇ, ಆ ಟೀಮು 4 ಜನ ಹಾಡಿದ್ರಲ್ಲ 2 ಹಾಡುಗಳನ್ನ, ಅವರು ಅಷ್ಟೇ ನಿರ್ಗಣವಾಗಿ ಆಡಿದ್ರು. ಯಾವುದು ಇದು ಮುಸ್ಲಿಂ ಸಂಸ್ಥೆ, ಒಂದು ಶಾಲೆ ಅಂತ ಹೇಳೋಂಗೇ ಇಲ್ಲ. ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ. ಯಾರಪ್ಪನ ಆಸ್ತಿ ಅಲ್ಲ ಕನ್ನಡ, ಯಾವುದೇ ಧರ್ಮದ ಆಸ್ತಿ ಅಲ್ಲ ಕನ್ನಡ. ಕರ್ನಾಟಕದಲ್ಲಿರುವ ಎಲ್ಲರ ಭಾಷೆ ಕನ್ನಡ, ಎಲ್ಲ ಧರ್ಮೀಯರ ಭಾಷೆ ಕನ್ನಡ. ಅದಕ್ಕೆ ಪುಟ್ಟಪ್ಪನವರು ಹೇಳಿದ್ದು, ಅದಕ್ಕೆ ಕುವೆಂಪು ಹೇಳಿದ್ದು, ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ವನ ಅಂತೇಳಿ ಕರ್ನಾಟಕವನ್ನ ಕರೆದ್ರು. ಕರ್ನಾಟಕ ಬಹುಶಃ ಭಾರತ ಇವತ್ತು ವಿಜೃಂಭಿಸ್ತಾ ಇದ್ರೆ, ಭಾರತ ಇವತ್ತು ಸಂಭ್ರಮಿಸ್ತಾ ಇದ್ರೆ, ಭಾರತ ಇವತ್ತು ಸಡಗರಿಸ್ತಿದ್ರೆ, ಆ ಭಾರತವನ್ನ ಸಂಭ್ರಮಿಸ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕ.